ಕಟ್ಟಡ ನಿರ್ಮಾಣದ ಹೆಸರಲ್ಲಿ ಮತ್ತೆ ಮರಗಳ ಮಾರಣ ಹೋಮಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಸಹಜವಾಗಿ ಮರಗಳನ್ನು ಕಡಿತಾರೆ ಅನ್ನುವಂತಹ ವಿಚಾರಗಳು ಗೊತ್ತಾದಾಗ ಪರಿಸರ ಪ್ರೇಮಿಗಳು ಮುಂದೆ ಬರ್ತಾರೆ, ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬೆಂಗಳೂರು ವಿವಿಗೆ ಸಂಬಂಧಿಸಿರುವ ಜಾಗದಲ್ಲೇ ಕಟ್ಟಡ ನಿರ್ಮಾಣಕ್ಕೆ ತಯಾರಿಗಳಾಗ್ತಾ ಇತ್ತು. ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಅವರಿಂದ ಕಟ್ಟಡ ನಿರ್ಮಾಣಕ್ಕೆ ತಯಾರಿಗಳಾಗ್ತಾ ಇತ್ತು. ಸೆಂಟರ್ ಆಫ್ ಎಕ್ಸಲೆನ್ಸ್ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ. 2 ಎಕರೆ ಜಾಗವನ್ನು 99 ವರ್ಷಕ್ಕೆ ಲೀಸ್ಗೆ ಬೆಂಗಳೂರು ವಿವಿ ಕೊಟ್ಟಿದೆ. ನಾಗದೇವನಹಳ್ಳಿಯ ಸರ್ವೆ ನಂಬರ್ 28ರಲ್ಲಿ 2 ಎಕರೆ ಜಾಗವನ್ನು ನೀಡಲಾಗಿದ್ದು, ಕಟ್ಟಡ ನಿರ್ಮಾಣದ ಹಿನ್ನೆಲೆ ಮರ ಕಡಿಯೋದಕ್ಕೆ ಅವಕಾಶ ನೀಡುವಂತೆ ಅರ್ಜಿ ಕೂಡ ಸಲ್ಲಿಕೆಯಾಗಿತ್ತು. ಬಯೋಡೈವರ್ಸಿಟಿ ಪಾರ್ಕ್ ಹೊಸ ಆಡಳಿತ ಕಟ್ಟಡ ನಿರ್ಮಾಣಕ್ಕೆ ತೀರ್ಮಾನ ಆಗಿದ್ದು 352 ಮರಗಳನ್ನು ಕಡಿಯೋ ನಿಟ್ಟಿನಲ್ಲಿ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಸಾರ್ವಜನಿಕ ಆಕ್ಷೇಪಣೆ ಸಲ್ಲಿಕೆ ಅವಕಾಶವನ್ನು ಅರಣ್ಯ ಇಲಾಖೆ ಕೂಡ ಕೊಟ್ಟಿದೆ. ನೇರಳೆ, ಅಕೇಶಿಯಾ, ಬೇವಿನ ಮರ ಸೇರಿದಂತೆ 100 ಪ್ರಭೇದದ ಮರಗಳಿರುವಂತಹ ಜಾಗ ಅದು. ಒಂದು ವೇಳೆ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ನೀಡದಿದ್ರೆ ನೆರೆ ರಾಜ್ಯಗಳಿಗೆ ಅದು ಶಿಫ್ಟ್ ಕೂಡ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಉಚಿತ ಜಾಗ ನೀಡುತ್ತೇವೆ ಅಂತ ತಮಿಳುನಾಡು ಮತ್ತು ಆಂಧ್ರ ಮುಂದೆ ಬಂದಿದ್ದು, ಮರ ಕಡಿಯುವ ಜಿಬಿಎ ನಡೆಗೆ ಪರಿಸರವಾದಿಗಳು ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವ್ರದ್ದೇನು ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ಇರತಕ್ಕಂತಹ ಜಾಗ ಇದು, ಅವರಿಗೆ ಲೀಸ್ ಕೊಟ್ಟಿರುವಂತ, ಸರ್ಕಾರನ ಲೀಸ್ ಕೊಟ್ಟಿರುವಂತ ಜಾಗ ಇದು. ಸಂಬಂಧಪಟ್ಟ ಇವರಿಗೆ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಅವರಿಗೆ ಇದು ಈ ತರ ಪ್ರೋಸೆಸ್ ಇರುತ್ತೆ ನಮ್ಮಲ್ಲಿ. ಅಂದ್ರೆ ಕಡತಲಿಕ್ಕೆ ಸಂಬಂಧ ಅಂದ್ರೆ ಈಗ ಬರ್ಲಿ ಬರದೇ ಇರ್ಲಿ, ನಾವು ಎಲ್ಲಾನು ಟ್ರೀ ಎಕ್ಸ್ಪರ್ಟ್ ಕಮಿಟಿ ಮುಂದೆನೆ ಪ್ಲೇಸ್ ಮಾಡಬಹುದು. ಏನ್ ಮಾಡ್ತೀವಿ, ಇಂಡಿವಿಜುವಲ್ ಟ್ರೀ ಟೆಂಪ್ಲೇಟ್ ಅಂತ ಮಾಡ್ತೀವಿ. ನಾವು ಪ್ರೊಸೀಜರ್ ಇದೆ, ಮೆಮೊರಾಂಡಮ್ ಆಫ್ ಪ್ರೊಸೀಜರ್ ಇದೆ, ಅದನ್ನೆಲ್ಲಾನು ಮಾಡಿ ನಾವು ಪ್ಲೇಸ್ ಮಾಡ್ತೀವಿ. ಏನ್ ಬರ್ತೋ ಅದನ್ನು ಪ್ಲೇಸ್ ಮಾಡ್ತೀವಿ ಎಲ್ಲಾನು.